ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಸುಮಾರು 8.5 ಕೋಟಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಚಾಲನೆ ಕೊಟ್ಟಿದ್ದಾರೆ. ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಗುಂಡವಾಡ, ಯಲ್ಪರಟ್ಟಿ, ಶಿರಗೂರ, ಕಟಕಬಾವಿ ಹಾಗೂ ಹಂದಿಗುಂದ ಗ್ರಾಮಗಳಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಚಾಲನೆ ಕೊಟ್ಟಿದ್ದಾರೆ. ಕುಡಚಿ ಮತಕ್ಷೇತ್ರದ ಯಲ್ಪರಟ್ಟಿ, ಪರಮಾನಂದವಾಡಿ, ಶಿರಗೂರ, ಗುಂಡವಾಡ, ಕುಡಚಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ 3.75 ಕೋಟಿ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ, ಶಿರಗೂರ ಗ್ರಾಮದಿಂದ ಕುಡಚಿ ಪಟ್ಟಣ, ಶಿರಗೂರ ಹಾಲ ಶಿರಗೂರ, ಚಿಂಚಲಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ, ಶಿರಗೂರ ಗ್ರಾಮದ ಸೇತುವೆ ನಿರ್ಮಾಣ ಮತ್ತು ಆಲಕನೂರ ವಾಯ ರಸ್ತೆ ಅಭಿವೃದ್ಧಿಗೆ 1.2 ಕೋಟಿ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ, ಕಟಕಬಾವಿ ಗ್ರಾಮದಲ್ಲಿ 2.70 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಹಾಗೆಯೇ ಮತಕ್ಷೇತ್ರದ ಕೊನೆಯ ಗ್ರಾಮ ಹಂದಿಗುಂದ ಸುಲ್ತಾನಪುರ ಮುಖ್ಯ ರಸ್ತೆಯಿಂದ ಕೆನಾಲ್ ಮೇಲೆ ಹಂದಿಗುಂದ ಕುಪ್ಪಲಗುತ್ತಿ ಮುಖ್ಯ ರಸ್ತೆಗೆ 1 ಕೋಟಿ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಸೇರಿ ಒಟ್ಟು 8.47 ಕೋಟಿ ರೂಪಾಯಿ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಭೂಮಿ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲಗುನಿ, ಸುಕುಮಾರ್ ಪಾಟೀಲ್, ಗಿರಿಗೌಡ ಪಾಟೀಲ್, ಮಹದೇವ ಮಗದು, ಬಾಹುಬಲಿ ಬ್ಯಾಡಗಿ, ಬಾಳಸಾಹೇಬ್ ಪಾಟೀಲ್, ರಾವಸ ಪಾಟೀಲ್, ಪ್ರಮೋದ್ ಪಾಟೀಲ್, ಅನಿಲ ಉಗಾರಿ, ಈಶ್ವರ ಮುರಡೆ, ಮಹದೇವ್ ಮಗದು, ಈಶ್ವರ ಕುಂಬಾರ್, ರಮೇಶ್ ದಳವಾಯ್, ಅಶೋಕ ಮಗದುಂ, ಸಂಜೀವ ಚೌಗಲ, ನೀಲಪ್ಪ ಕಾಂಬ್ಳೆ, ಶಾಂತಿನಾಥ್ ಪಾಟೀಲ್, ಇಸಾಕ ತಾಂಬೋಳಿ, ಶ್ರೀಮಂತ ಪೂಜಾರಿ, ಬಸಪ್ಪ ಹೊಕ್ಕೇರಿ, ನಾಗಪ್ಪ ಪೂಜಾರಿ, ರವಿ ಗಸ್ತಿ, ಹನುಮಂತ ಘಂಟಿ, ಅಶೋಕ ಗುಡ್ಡದಮನಿ, ಧರೇಪ್ಪ ಬಿರಾಜ, ಆನಂದ ಬನಾಜ, ಲಕ್ಷ್ಮಣ್ ಕರಿಗಾರ್, ಮಲ್ಲಪ್ಪ ಪೂಜಾರಿ, ಸಹಾಯಕ ಅಭಿಯಂತರ ಜಿಎಂ ಗೋಳಪ್ಪನವರ, ಕೆಕೆ ಕಾಂಬ್ಳೆ, ವಿವಿಧ ಗ್ರಾಮಗಳ ಕಾರ್ಯಕರ್ತರು, ಮುಖಂಡರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಎಜೆ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.